ನಮಸ್ಕಾರ ಸ್ನೇಹಿತರೆ, ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ಇತಿಹಾಸವನ್ನು ತಿಳಿಯೋಣ. ಇತಿಹಾಸವನ್ನು ತಿಳಿಯದೇ ಇದ್ದರೆ ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಇಡೀ ಭಾರತವನ್ನೇ ಗೆದ್ದಿದ್ದ ಆ ಮಹಾವೀರ ಒಂದು ಸಾಮಾನ್ಯ ಮಗು ಇಡೀ ಭಾರತದ ಚಕ್ರವರ್ತಿಯಾಗಿದ್ದು ಹೇಗೆ? ಆ ಮಹಾನ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದವರು ಯಾರು? ಈ ಎಲ್ಲಾ ಮಾಹಿತಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಸ್ನೇಹಿತರೆ, ಭಾರತದಲ್ಲಿ ಅಭಿವೃದ್ಧಿ ಹೊಂದಿದ ಮಹಾನ್ ಸಾಮ್ರಾಜ್ಯಗಳಲ್ಲಿ ಈ ಸಾಮ್ರಾಜ್ಯವೇ ಮೊದಲನೆಯದು. ಇವರಿಂದಲೇ ಭಾರತ ಭೌಗೋಳಿಕವಾಗಿ ರಾಜಕೀಯವಾಗಿಯೂ ಐಕ್ಯತೆ ಕಂಡಿದ್ದು. ಕೆಲವು ವಿದ್ವಾಂಸರ ಪ್ರಕಾರ ಭಾರತದಲ್ಲಿ ಸಾಂಸ್ಕೃತಿಕ ರಾಜಕೀಯ ಐಕ್ಯತೆ ಪ್ರಾರಂಭವಾದದ್ದು ಇವರಿಂದಲೇ. VS ಸ್ಮಿತ್ ರವರ ಪ್ರಕಾರ ಮೌರ್ಯರ ಕಾಲ ಭಾರತದ ಇತಿಹಾಸದಲ್ಲಿ ಇತಿಹಾಸಕಾರನನ್ನು ಕತ್ತಲೆಯಿಂದ ಬೆಳಕಿನತ್ತ ಕೊಂಡೊಯ್ದ ಪರ್ವಕಾಲ ಎಂದಿದ್ದಾರೆ. ಇವರ ಸಮಯದಲ್ಲಿ ಮೊದಲ ಬಾರಿ ಏಕೈಕ ಸರ್ಕಾರ ಆಡಳಿತ ವ್ಯವಸ್ಥೆ ಕಾಣಬಹುದು. ವಿವಿಧ ಧರ್ಮಗಳ ಧರ್ಮಸಹಿಷ್ಣುತಾ ಭಾವನೆ ಈ ಕಾಲದಲ್ಲಿ ವೃದ್ಧಿಯಾಯಿತು. ಭಾರತ ವಿದೇಶಿ ಆಕ್ರಮಣಗಳಿಂದ ಮುಕ್ತವಾಯಿತು. ಭಾರತೀಯರಲ್ಲಿ ರಾಷ್ಟ್ರೀಯತೆ ಭಾವನೆ ಬೆಳೆಯಿತು. ಇಷ್ಟೆಲ್ಲ ಸಾಧಿಸಿದ ಆ ಸಾಮ್ರಾಜ್ಯ ಯಾವುದು? ಅದರ ಸ್ಥಾಪಕ ಯಾರು ಅಂತ ಪ್ರಶ್ನೆ ನಿಮಗೆ ಬರ್ತಿರ್ಬೋದಲ್ವಾ ಸ್ನೇಹಿತರೆ? ಈ ಸಾಮ್ರಾಜ್ಯವೇ ಜಗತ್ ಪ್ರಸಿದ್ಧ ಮೌರ್ಯ ಸಾಮ್ರಾಜ್ಯ. ಇದರ ಸ್ಥಾಪಕ ಸಾಮ್ರಾಟ್ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ. ಸ್ನೇಹಿತರೆ, ಮೌರ್ಯ ಸಂತತಿಯ ಬಗ್ಗೆ ತಿಳ್ಕೊಳಕ್ಕೆ ಆಧಾರಗಳು ತುಂಬಾನಿವೆ. ಮೆಗಸ್ತನಿಸನ ಇಂಡಿಕದ ಪ್ರಕಾರ ಚಂದ್ರಗುಪ್ತ ಮೌರ್ಯ ಅಲೆಕ್ಸಾಂಡರ್ನ ಸಮಕಾಲೀನವನು. ಗ್ರೀಕ್ ಬರಹಗಾರ ಜಾಸಿಸ್ ರವರ ಪ್ರಕಾರ ಭಾರತದ ಹೊಸ ನಾಯಕನು ಚಂದ್ರಗುಪ್ತ ಮೌರ್ಯ ಎಂಬ ಯುವಕ ಎಂದಿದ್ದಾರೆ. ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಜೈನ ಮತ್ತು ಬೌದ್ಧ ಸಾಹಿತ್ಯಗಳು, ಪುರಾಣಗಳಲ್ಲಿ ಹಾಗೂ ಅಶೋಕನ ಶಾಸನಗಳಲ್ಲೂ ಕೂಡ ನಾವು ಉಲ್ಲೇಖಗಳನ್ನು ಕಾಣಬಹುದು. ಮೌರ್ಯ ಸಂತತಿಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಈತನ ಕಾಲಾವಧಿ ಕ್ರಿಸ್ತಪೂರ್ವ 323ರಿಂದ 299. ಚಂದ್ರಗುಪ್ತ ಮೌರ್ಯನು ಮಗಧದ ದೊರೆ ಧನನಂದನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು. ಮಹಾವಂಶದ ಪ್ರಕಾರ ಚಂದ್ರಗುಪ್ತನ ತಾಯಿ ಮೌರ್ಯ ನಗರದ ರಾಜನ ಹೆಂಡತಿಯಾಗಿರ್ತಾಳೆ. ಆ ರಾಜನನ್ನು ಅವನ ಅಧಿಕಾರಿಯೊಬ್ಬನು ಕೊಲೆ ಮಾಡ್ತಾನೆ. ವಿಧವೆಯಾಗಿದ್ದ ಆ ರಾಣಿಯನ್ನು ಆತನ ತಮ್ಮ ಪಾಟಲಿಪುತ್ರಕ್ಕೆ ಕರ್ಕೊಂಡ್ಬರ್ತಾನೆ. ಅಲ್ಲಿ ಆಕೆ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗುವೆ ಚಂದ್ರಗುಪ್ತ ಮೌರ್ಯ. ಆ ಮಗುವಿನ ವಿಶೇಷ ನಾಯಕತ್ವ ಗುಣಗಳನ್ನು ಚಾಣಕ್ಯರು ಗುರುತಿಸಿ ಆ ಮಗುವನ್ನು ರಾಜನನ್ನಾಗಿ ಮಾಡಬೇಕೆಂದು ತರಬೇತಿ ನೀಡೋಕೆ ಶುರು ಮಾಡ್ತಾರೆ. ಈ ರೀತಿಯಾದ ಉಲ್ಲೇಖಗಳು ಮಹಾವಂಶ ಗ್ರಂಥದಲ್ಲಿ ನಾವು ಕಾಣಬಹುದು. ಇನ್ನು ಅನೇಕ ವಿದ್ವಾಂಸರು ಅನೇಕ ರೀತಿಯಾಗಿ ಹೇಳ್ತಾರೆ. ಕೆಲವರು ಅವನನ್ನು ಶೂದ್ರನೆಂದು, ಕೆಲವರು ಅವನನ್ನು ಕ್ಷತ್ರಿಯನೆಂದು, ಕೆಲವರು ಅವನನ್ನು ಧನನಂದನ ವೇಶ್ಯೆಯ ಮಗನೆಂದು ಕರೆಯುತ್ತಾರೆ. ಆದರೆ ಇದ್ಯಾವುದರ ಬಗ್ಗೆಯೂ ಸರಿಯಾದ ಉಲ್ಲೇಖಗಳು ನಮಗೆ ದೊರಕಿಲ್ಲ. ಇನ್ನು ಕೆಲವು ಕಥೆಗಳ ಪ್ರಕಾರ ಮಹಾಜನಪದಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಮಹಾಜನಪದ ಎಂದರೆ ಅದು ಮಗಧ. ಈ ಮಗಧವನ್ನು ಧನನಂದ ಎಂಬ ರಾಜ ಆಳ್ತಾ ಇದ್ದ. ಇವನು ತುಂಬಾ ಶಕ್ತಿಶಾಲಿಯಾಗಿದ್ದ. ಅಷ್ಟೇ ಅಲ್ಲದೆ ಇವನು ತುಂಬಾ ಭೋಗ ವಿಲಾಸ ಜೀವನವನ್ನು ಮಾಡ್ತಾ ಇದ್ದ. ಇವನು ಯಾವಾಗಲೂ ಮತ್ಸ್ಯ ಮತ್ತು ಸ್ತ್ರೀಯರ ನಶೆಯಲ್ಲಿ ಇರ್ತಾ ಇದ್ದ. ಈ ಧನನಂದನ ರಾಜಧಾನಿ ಪಾಟಲಿಪುತ್ರ. ಈ ರಾಜಧಾನಿಗೆ ಒಮ್ಮೆ ಚಾಣಕ್ಯ ಎಂದೇ ಪ್ರಸಿದ್ಧರಾಗಿದ್ದ ವಿಷ್ಣುಗುಪ್ತ ಎಂಬಾತ ಬರ್ತಾನೆ. ಈತ ಅದ್ವಿತೀಯ ಅರ್ಥಶಾಸ್ತ್ರಜ್ಞ. ತಕ್ಷಶಿಲೆಯ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರಜ್ಞದ ಪ್ರಾಧ್ಯಾಪಕರಾಗಿದ್ರು. ಎಲ್ರಿಗೂ ಗೊತ್ತಿರೋ ಹಾಗೆ ತಕ್ಷಶಿಲೆ ಅನ್ನೋದು ಗಾಂಧಾರದಲ್ಲಿತ್ತು. ಅಲ್ಲಿನ ರಾಜ ಅಂಬಿ ಅಲೆಕ್ಸಾಂಡರ್ನ ಸೈನ್ಯಕ್ಕೆ ಎದುರಿ ಶರಣಾಗ್ಬಿಟ್ಟಿರ್ತಾನೆ. ಅದೇ ರಾಜ್ಯದಲ್ಲಿದ್ದ ಚಾಣಕ್ಯರು ಇದರ ವಿರುದ್ಧ ಬಂಡಾಯ ಹೇಳ್ತಾರೆ. ನಂತರ ಅಲ್ಲಿಂದ ಶಕ್ತಿಶಾಲಿಯಾದ ರಾಜನಾದ ಧನನಂದನ ಆಸ್ಥಾನಕ್ಕೆ ಇದೇ ವಿಚಾರವಾಗಿ ಮಾತಾಡೋಕಂತ ಬರ್ತಾರೆ. ಆದರೆ ಧನನಂದ ಈತನನ್ನು ಜುಟ್ಟು ಹಿಡಿದು ತಳ್ಳಿ ಅವಮಾನಿಸ್ಬಿಡ್ತಾರೆ. ಚಾಣಕ್ಯ ಅದೇ ಧನನಂದನ ಆಸ್ಥಾನದಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ನಿನ್ನ ಸಾಮ್ರಾಜ್ಯವನ್ನು ನಾಶ ಮಾಡಿ ಇಡೀ ಭರತ ಖಂಡಕ್ಕೆ ಒಬ್ಬ ಯೋಗ್ಯ ರಾಜನನ್ನು ತರುತ್ತೇನೆ. ಅಲ್ಲಿವರೆಗೂ ನನ್ನ ತಲೆಯ ಶಿಕೆಯ ಕೂದಲನ್ನು ಕಟ್ಟೋದಿಲ್ಲ ಅಂತ ಪ್ರಮಾಣ ಮಾಡಿ ಅಲ್ಲಿಂದ ಹೊರ ನಡೆದು ಬಿಡ್ತಾರೆ. ಅಸಾಧಾರಣ ಪ್ರತಿಭಾವಂತ, ಹಿಡಿದ ಕೆಲಸವನ್ನು ಪಟ್ಟು ಹಿಡಿದು ಸಾಧಿಸೋ ಸ್ವಭಾವದ ಮನುಷ್ಯ, ರಾಜನೀತಿ ವಿಶಾರದ, ಸಾಮ ಧಾಮ ದಂಡ ಭೇದ ಎಂಬ 4 ವಿದ್ಯೆಗಳಲ್ಲಿ ಮಹಾಪ್ರವೀಣ. ಇವರ ಮನಸ್ಸಿನ ಅಭಿಪ್ರಾಯವು ಹೀಗೆ ಅಂತ ಹೇಳುವುದು ಬಹಳ ಕಷ್ಟ. ದೂರದೃಷ್ಟಿಯುಳ್ಳ ಈ ಮಹಾನ್ ವ್ಯಕ್ತಿಯೇ ಚಾಣಕ್ಯ. ಚಾಣಕ್ಯರು ಅವಮಾನಿತನಾದ ನಂತರ ಅದೇ ರಾಜ್ಯದ ಹೊರಗಡೆ ಒಂದು ಮಗು ಆಟ ಆಡ್ತಿರೋದನ್ನ ನೋಡ್ತಾರೆ. ಆ ಮಗು ಆಟದಲ್ಲಿ ತೋರಿಸ್ತಾ ಇದ್ದ ನ್ಯಾಯ ಪ್ರತಿಜ್ಞೆಯನ್ನು ಗಮನಿಸಿ ಈ ಮಗುವೇ ಮುಂದೆ ಭಾರತದ ಸಾಮ್ರಾಟನಾಗಲು ಯೋಗ್ಯನಾದವನೆಂದು ತೀರ್ಮಾನ ಮಾಡ್ತಾರೆ. ಆತನೊಬ್ಬ ಶೂದ್ರನ ಮಗು ಎಂದು ತಿಳಿದರೂ ಕೂಡ ಚಾಣಕ್ಯರು ಆತನ ತಾಯಿಯ ಬಳಿ ಒಪ್ಪಿಗೆ ಪಡೆದು ಆ ಮಗುವನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. 9 ವರ್ಷಗಳ ಕಾಲ ಆ ಮಗುವಿಗೆ ತಕ್ಷಶಿಲೆಯಲ್ಲಿ ಕಠಿಣವಾದ ಶಿಕ್ಷಣವನ್ನು ನೀಡ್ತಾರೆ.
ಆ ಮಗುವಿಗೆ ಎಲ್ಲಾ ತರಹದ ವಿದ್ಯೆಗಳನ್ನು ಚಾಣಕ್ಯರು ಹೇಳ್ಕೊಡ್ತಾರೆ. ಚಂದ್ರಗುಪ್ತ ಮೌರ್ಯ ಚಾಣಕ್ಯರು ಹೇಳ್ಕೊಟ್ಟಿದ್ದ ಎಲ್ಲಾ ಕೆಲಸಗಳನ್ನು ಹಾಗೂ ಎಲ್ಲಾ ವಿದ್ಯೆಗಳನ್ನು ಬಹಳ ಶ್ರದ್ಧೆಯಿಂದ ಕಲಿತಾ ಇದ್ದ. ಚಂದ್ರಗುಪ್ತ ಮೌರ್ಯ ಆ ಸಣ್ಣ ವಯಸ್ಸಿನಲ್ಲೇ ಅನೇಕ ಸೈನಿಕರನ್ನು ತನ್ನ ಜೊತೆ ಸೇರಿಸಿಕೊಂಡು ಒಂದು ಸೈನ್ಯವನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದ. ಅನೇಕ ಸಣ್ಣ ಪುಟ್ಟ ರಾಜರುಗಳನ್ನು ಕೂಡ ತನ್ನ ಜೊತೆ ಸೇರಿಸಿಕೊಂಡಿದ್ದ. ಅಷ್ಟೇ ಅಲ್ಲದೆ ಚಾಣಕ್ಯರ ಮಾತಿನ ವಿರುದ್ಧವಾಗಿ ಚಂದ್ರಗುಪ್ತ ಮೌರ್ಯ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿಯೇ ಬಿಡ್ತಾನೆ. ಆದ್ರೆ ಈ ಯುದ್ಧದಲ್ಲಿ ಚಂದ್ರಗುಪ್ತ ಮೌರ್ಯ ಸೋತ್ಬಿಡ್ತಾನೆ. ಇದಾಗಿ ಕೆಲವು ವರ್ಷಗಳ ಕಾಲ ಚಾಣಕ್ಯ ಮತ್ತು ಚಂದ್ರಗುಪ್ತರು ತಲೆಮರೆಸಿಕೊಂಡು ಕಾಡಿನಲ್ಲಿರಬೇಕಾಗುತ್ತೆ. ಕಾಡಿನಲ್ಲಿ ತನ್ನ ಶಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಳ್ತಾನೆ. ಈ ಸಮಯದಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ರಾಜ ಧನನಂದನ ಮಗಳಾದ ರಾಜಕುಮಾರಿ ದುರ್ಧರಳ ಮೇಲೆ ಪ್ರೀತಿ ಉಂಟಾಗಿರುತ್ತೆ. ಅವಳಿಗೂ ಇವನ ಮೇಲೆ ಪ್ರೀತಿ ಇರುತ್ತೆ. ಆದರೆ ಇವರಿಬ್ಬರ ಮಧ್ಯ ಚಾಣಕ್ಯ ಅಡ್ಡಲಾಗಿ ನಿಂತಿರ್ತಾರೆ. ಕಾರಣ ಅಖಂಡ ಭಾರತದ ರಾಜನಾಗುವ ಕನಸು ಚಾಣಕ್ಯ ಕಂಡಿರ್ತಾರೆ. ಈ ಕನಸನ್ನು ಚಂದ್ರಗುಪ್ತ ಮೌರ್ಯ ನನಸು ಮಾಡಬೇಕಾಗಿರುತ್ತೆ. ಒಮ್ಮೆ ಚಂದ್ರಗುಪ್ತ ಮೌರ್ಯ ಚಾಣಕ್ಯರಿಗೆ ಕೇಳ್ತಾನೆ, ಆಚಾರ್ಯರೇ, ಇಡೀ ಭಾರತದ ರಾಜನಾಗೋಕೆ ಈ ನನ್ನೆಲ್ಲ ಕನಸುಗಳನ್ನು ಬಲಿ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಕೇಳಿದಾಗ ಚಾಣಕ್ಯರು ಉತ್ತರ ಕೊಡ್ತಾರೆ, ಹಾಗೇನಾದ್ರು ಇದ್ದಿದ್ರೆ ಭಾರತದ ಪ್ರತಿಯೊಂದು ಮಗು ಕೂಡ ಸಾಮ್ರಾಟನಾಗಿರ್ತಿದ್ದ ಅಂತ. ಈ ಮಾತನ್ನು ಕೇಳಿ ಚಂದ್ರಗುಪ್ತ ಮೌರ್ಯನಿಗೆ ಜ್ಞಾನೋದಯ ಆಗುತ್ತೆ. ಆ ನಂತರ ಚಾಣಕ್ಯರು ಹೇಳಿದ ಪ್ರತಿಯೊಂದು ಮಾತನ್ನ ಅವನು ಚಾಚು ತಪ್ಪದೆ ಪಾಲಿಸಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಕ್ರಿಸ್ತಪೂರ್ವ 321ರ ವೇಳೆಗೆ ಚಂದ್ರಗುಪ್ತ ಗ್ರೀಕ್ ಅಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ಒಪ್ಪಂದಗಳನ್ನು ಮಾಡಿಕೊಂಡು ಕೆಲವು ಪ್ರದೇಶಗಳನ್ನು ಪಡೆದುಕೊಳ್ತಾನೆ. ಇದಕ್ಕೆ ಕಾರಣ ಅಲೆಕ್ಸಾಂಡರ್ನ ತಕ್ಷಣದ ಸಾವು ಮತ್ತು ಚಾಣಕ್ಯನ ನೀತಿಗಳು ಅನೇಕ ಪ್ರದೇಶಗಳು ಚಂದ್ರಗುಪ್ತನ ಪಾಲಾಗುವಂತೆ ಮಾಡುತ್ತವೆ. ಕೆಲವೇ ದಿನಗಳಲ್ಲಿ ಚಂದ್ರಗುಪ್ತನ ದಕ್ಷ ಆಡಳಿತದಿಂದ ವಾಯುವ್ಯ ಪ್ರದೇಶಗಳು ಚಂದ್ರಗುಪ್ತನ ಪಾಲಾಗ್ಬಿಡುತ್ತೆ. ಇದರಿಂದ ಚಂದ್ರಗುಪ್ತ ನಿಜವಾಗಿಯೂ ಒಬ್ಬ ರಾಜನಾಗಿ ಮಾರ್ಪಾಡಾಗ್ತಾನೆ. ಇಲ್ಲಿಂದ ಚಂದ್ರಗುಪ್ತನ ಅಖಂಡ ಭಾರತದ ರಾಜನಾಗುವ ಕನಸು ಪ್ರಾರಂಭವಾಗುತ್ತೆ. ಚಂದ್ರಗುಪ್ತ ಮೌರ್ಯನ ಮುಂದಿನ ನಿರ್ಧಾರಗಳು ಏನಾಗಿರುತ್ತೆ? ಅವನು ಶಕ್ತಿಶಾಲಿಯಾದ ಧನನಂದನ ವಿರುದ್ಧ ಯುದ್ಧ ಮಾಡ್ತಾನ. ಚಂದ್ರಗುಪ್ತನಿಗೆ ಇನ್ನು ಮುಂದೆ ಬರುವ ಅಪಾಯಗಳಾದ್ರೂ ಏನಾಗಿರುತ್ತೆ? ಮೌರ್ಯ ಗೆಲ್ತಾನ ಇಲ್ಲ ಸೋಲ್ತಾನ? ಸ್ನೇಹಿತರೆ, ಚಂದ್ರಗುಪ್ತ ಮೌರ್ಯ ವಾಯುವ್ಯ ಭಾರತದ ರಾಜನಾದ ಮೇಲೆ ಅವನ ಮೊದಲ ಗುರಿ ಇದ್ದಿದ್ದು ಮಗಧ ಸಾಮ್ರಾಜ್ಯದ ಮೇಲೆ. ಅದಕ್ಕೆ ಕಾರಣ ಮಗಧ ಸಾಮ್ರಾಜ್ಯ ಬಹಳ ವಿಸ್ತಾರವಾದ ಸಾಮ್ರಾಜ್ಯವಾಗಿತ್ತು. ಇದನ್ನು ಗೆದ್ದರೆ ಇಡೀ ಭಾರತದ ಕಂಟ್ರೋಲ್ ಅವನ ಕೈಗೆ ಬರ್ತಾ ಇತ್ತು. ಜೊತೆಗೆ ಚಾಣಕ್ಯರ ವಚನವನ್ನು ಕೂಡ ಚಂದ್ರಗುಪ್ತ ಮೌರ್ಯ ಈಡೇರಿಸಬೇಕಾಗಿತ್ತು. ಈ ಎಲ್ಲ ಕಾರಣದಿಂದ ಮಗಧ ಸಾಮ್ರಾಜ್ಯ ಅವನ ಮೊದಲ ಗುರಿಯಾಗಿತ್ತು. ಸ್ನೇಹಿತರೆ, ಚಾಣಕ್ಯ ನೀತಿಯನ್ನು ಉಪಯೋಗಿಸಿ ಚಂದ್ರಗುಪ್ತ ಮೌರ್ಯ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ಮಗಧ ರಾಜ್ಯದ ರಾಜನಾದ ನಂದರ ಕೊನೆಯ ದೊರೆ ಧನನಂದನನ್ನು ಸೋಲಿಸಿ ಆಕೆಯ ಮಗಳಾದ ದುರ್ಧರಳನ್ನು ಮದುವೆ ಆಗ್ತಾನೆ. ಈ ಮಗಧ ಸಾಮ್ರಾಜ್ಯವನ್ನು ಸೋಲಿಸಕ್ಕೆ ಚಾಣಕ್ಯರಿಗೆ ಮತ್ತು ಚಂದ್ರಗುಪ್ತ ಮೌರ್ಯನಿಗೆ ಅಲೆಕ್ಸಾಂಡರ್ನೊಂದಿಗೆ ಯುದ್ಧ ಮಾಡಿದ ಕೌರವ ಸಹಾಯ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಹೀಗೆ ಚಂದ್ರಗುಪ್ತ ಮೌರ್ಯ ಅಖಂಡ ಭಾರತದ ಸಾಮ್ರಾಟನಾಗ್ತಾನೆ ಹಾಗೂ ನಂದರ ವಂಶ ಕೊನೆಯಾಗುತ್ತೆ. ಅಲೆಕ್ಸಾಂಡರ್ನ ಸೇನಾಧಿಪತಿಯೊಂದಿಗೆ ಯುದ್ಧ ಮಾಡಿದ್ನ ಚಂದ್ರಗುಪ್ತ ಮೌರ್ಯ. ಈ ಯುದ್ಧದಲ್ಲಿ ಗೆದ್ದಿದ್ಯಾರು? ಅಲೆಕ್ಸಾಂಡರ್ನ ಸೇನಾಧಿಪತಿ ಯಾರು? ಅವನ್ಯಾಕೆ ಚಂದ್ರಗುಪ್ತನ ಮೇಲೆ ಯುದ್ಧ ಸಾರಿದ? ಬನ್ನಿ ನೋಡೋಣ. ಸ್ನೇಹಿತರೆ, ಚಂದ್ರಗುಪ್ತ ಮೌರ್ಯ ಅಖಂಡ ಭಾರತದ ರಾಜನಾಗಿ ಭಾರತವನ್ನು ಒಂದು ಸಂಪೂರ್ಣ ಶಕ್ತಿಯುತ ರಾಜ್ಯವನ್ನಾಗಿ ಮಾಡಿರ್ತಾನೆ. ಅಲೆಕ್ಸಾಂಡರ್ನ ಮರಣದ ನಂತರ ಅವನ ಸೇನಾಧಿಪತಿ ಸೆಲಿಕಸ್ ಉತ್ತರಾಧಿಕಾರಿಯಾಗ್ತಾನೆ. ಇವನು ಅಲೆಕ್ಸಾಂಡರ್ನ ಹಾಗೆ ಸುಲಭವಾಗಿ ಭಾರತವನ್ನು ಗೆಲ್ಬಹುದು ಅನ್ಕೊಂಡಿರ್ತಾನೆ. ಆದ್ರೆ ಅವನಿಗೆ ಗೊತ್ತಿರಲ್ಲ ಭಾರತದಲ್ಲಿ ಈಗಾಗಲೇ ಚಂದ್ರಗುಪ್ತ ಮೌರ್ಯ ಎಂಬ ಒಬ್ಬ ಮಹಾ ಸಾಮ್ರಾಟನ ರಾಜ್ಯ ಸ್ಥಾಪನೆಯಾಗಿರುತ್ತೆ ಅಂತ. ಸೆಲಿಕಸ್ ಭಾರತದ ಮೇಲೆ ಗ್ರೀಕರು ಹೊಂದಿದ ಪ್ರದೇಶಗಳ ಮೇಲೆ ಪುನರ್ ಆಡಳಿತ ಸ್ಥಾಪಿಸಲು ಭಾರತದ ಮೇಲೆ ಯುದ್ಧ ಮಾಡಕ್ಕೆ ಬರ್ತಾನೆ. ಅಗಾಧ ಶಕ್ತಿಯನ್ನು ಹೊಂದಿದ್ದ ಚಂದ್ರಗುಪ್ತ ಮೌರ್ಯ ಸಿಂಧೂ ನದಿ ಬಯಲಿನಲ್ಲಿ ಸೆಲ್ಯೂಕಸ್ನ ಸೈನ್ಯವನ್ನು ಸೋಲಿಸ್ತಾನೆ. ಸೋತು ಶರಣಾಗತನಾದ ಸೆಲ್ಯೂಕಸ್ ಕ್ರಿಸ್ತಪೂರ್ವ 305ರಲ್ಲಿ ಚಂದ್ರಗುಪ್ತನೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಈ ಒಪ್ಪಂದದ ಪ್ರಕಾರ ಭಾರತದ ಗ್ರೀಕ್ ಪ್ರದೇಶಗಳು ಚಂದ್ರಗುಪ್ತನಿಗೆ ಬಿಟ್ಟು ಕೊಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಸೆಲ್ಯೂಕಸ್ ತನ್ನ ಮಗಳಾದ ಹೆಲನಾಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡಿಸ್ತಾನೆ ಹಾಗೂ ಒಬ್ಬ ರಾಯಭಾರಿಯಾದ ಮೆಗಸ್ತನಿಸನನ್ನು ಭಾರತಕ್ಕೆ ಕಳಿಸಿಕೊಡ್ತಾನೆ. ಇದರ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ 500
ಯುದ್ಧ ತರಬೇತಿ ಹೊಂದಿದ ಆನೆಗಳನ್ನು ಸೆಲ್ಯೂಕಸ್ನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಇದರಿಂದ ಮೌರ್ಯನ್ ಸಾಮ್ರಾಜ್ಯವು ಪರ್ಷಿಯನ್ ವರೆಗೆ ಹಬ್ಬಿತ್ತು. ಕ್ರಿಸ್ತಪೂರ್ವ 313ರಲ್ಲಿ ಮಾಳವ ಕಾತೆವಾಡಗಳನ್ನು ಗೆದ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಕಳಿಂಗವೊಂದನ್ನು ಬಿಟ್ಟು ಕಾಶ್ಮೀರದಿಂದ ಮೈಸೂರು ದೇಶದವರೆಗೂ ಇವರ ಸಾಮ್ರಾಜ್ಯ ಹರಡಿತ್ತು. ಇದೆಲ್ಲದಕ್ಕೂ ಕಾರಣ ಚಂದ್ರಗುಪ್ತ ಮೌರ್ಯನ ದಕ್ಷತೆ ಹಾಗೂ ಚಾಣಕ್ಯನ ನೀತಿಗಳು. ಜೈನ ಪರಂಪರೆ ಪ್ರಕಾರ ಚಂದ್ರಗುಪ್ತ ಮೌರ್ಯನ ಕೊನೆಯ ವರ್ಷಗಳ ಆಳ್ವಿಕೆಯಲ್ಲಿ ಕ್ಷಾಮ ಉಂಟಾಗುತ್ತೆ. ಈ ಭೀಕರ ಬರಗಾಲದಿಂದ ರಾಜ್ಯದಲ್ಲಿ ಜನ ಸಾಯ್ತಾ ಇರ್ತಾರೆ. ಇದನ್ನ ಕಂಡ ಚಂದ್ರಗುಪ್ತ ಮೌರ್ಯನಿಗೆ ತುಂಬಾ ದುಃಖ ಉಂಟಾಗುತ್ತೆ. ಹಾಗೂ ರಾಜನು ಜೈನ ಧರ್ಮವನ್ನು ಸ್ವೀಕರಿಸಿ ಭದ್ರಬಾಹು ಎಂಬ ಜೈನ ಮುನಿಯೊಂದಿಗೆ ರಾಜ್ಯವನ್ನು ತ್ಯಜಿಸಿ ದಕ್ಷಿಣ ಶ್ರವಣ ಬೆಳಗೋಳಕ್ಕೆ ಬಂದು ಸಲ್ಲೇಖನ ವ್ರತ ಕೈಗೊಳ್ತಾನೆ. ಕ್ರಿಸ್ತಪೂರ್ವ 299ರಲ್ಲಿ ಸಲ್ಲೇಖನ ವ್ರತದಿಂದ ಚಂದ್ರಗುಪ್ತ ಮೌರ್ಯ ನಿಧನನಾಗ್ತಾನೆ. ಸ್ನೇಹಿತರೆ, ಸಲ್ಲೇಖನ ವ್ರತವನ್ನು ಜೈನ ಪರಂಪರೆಯಲ್ಲಿ ಆಚರಿಸಲಾಗುತ್ತದೆ. ಈ ವ್ರತವನ್ನು ಕೈಗೊಂಡರೆ ಆ ವ್ಯಕ್ತಿಯು ಪ್ರತಿನಿತ್ಯ ತಾನು ಸೇವಿಸುವ ಆಹಾರವನ್ನು ಕಡಿಮೆ ಮಾಡ್ತಾ ಬರಬೇಕು. ಕೊನೆಗೊಂದು ದಿನ ಎಲ್ಲವನ್ನೂ ಬಿಡಬೇಕಾಗುತ್ತೆ. ಹೀಗೆ ಆ ವ್ಯಕ್ತಿ ಎಲ್ಲವನ್ನೂ ತ್ಯಜಿಸಿ ಕೊನೆಗೂ ತನ್ನ ದೇಹವನ್ನು ತ್ಯಜಿಸಿ ಮೋಕ್ಷ ಸಾಧನೆಯನ್ನು ಪಡ್ಕೊಳ್ತಾನೆ ಅಂತ ನಂಬಿಕೆ ಇದೆ. ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವ್ರತದಿಂದ ನಿರ್ಮಾಣ ಹೊಂದಿದರು ಎಂಬ ಅಂಶವನ್ನು ಚಂದ್ರಗುಪ್ತ ಬಸೀದಿ ತಿಳಿಸುತ್ತದೆ. ಆದರೆ ಗ್ರೀಕ್ ಸಾಹಿತ್ಯಗಳಲ್ಲಿ ದೊರೆತಿರುವ ಮಾಹಿತಿಗಳ ಪ್ರಕಾರ ಚಂದ್ರಗುಪ್ತ ಮೌರ್ಯನು ಜೈನ ಪರಂಪರೆಯನ್ನು ಅನುಸರಿಸುತ್ತಿದ್ದರೂ ಯಜ್ಞಯಾಗಾದಿಗಳನ್ನು ಮಾಡುವುದನ್ನು ಬಿಡ್ತಾ ಇರಲಿಲ್ಲ. ಹಾಗೂ ಜೈನ ಧರ್ಮದ ತತ್ವಗಳಿಗೆ ವಿರುದ್ಧವಾಗಿ ಬೇಟೆಯಾಡುವುದು ಅವನಿಗೆ ಬಹುಪ್ರಿಯವಾಗಿತ್ತೆಂದು ತಿಳಿದು ಬರುತ್ತದೆ. ಅದೇನೇ ಇದ್ದರೂ ಸ್ನೇಹಿತರೆ, ಚಂದ್ರಗುಪ್ತ ಮೌರ್ಯ ಭಾರತದ ಒಬ್ಬ ಮಹಾನ್ ಸಾಮ್ರಾಟ. ಒಂದು ಏಕತೆಗೆ ತಂದಿದ್ದ, ಭಾರತವನ್ನು ಶಕ್ತಿಶಾಲಿಯಾದ ದೇಶವನ್ನಾಗಿ ಮಾಡಿದ್ದ. ಇಂಥ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.